ರಾಜ್ಯಾದ್ಯಂತ ಜೂನ್ 27ನೇ ತಾರೀಕು ಕೆಂಪೇಗೌಡ ಜಯಂತಿ ಆಚರಿಸಲು ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೀತಾ ಇರುವ ಕೆಂಪೇಗೌಡ ಜಯಂತಿ ಆಚರಣೆಯ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಈ ಬಗ್ಗೆ ಅಧಿಕೃತವಾಗಿ ಘೋಷಣೆಯನ್ನ ಹೊರಡಿಸಿದ್ದಾರೆ. ಕೆಂಪೇಗೌಡ ಜಾತ್ಯತೀತ ಆಡಳಿತವನ್ನು ನಡೆಸಿದ್ದಾರೆ. ವಿಶ್ವಮನ್ನಣೆ ಪಡೆದಿರುವ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು. ಈ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆಗೆ ಸರ್ಕಾರ ಮುಂದಾಗಿದೆ ಅಂತ ಸಿಎಂ ತಿಳಿಸಿದ್ದು, ಮುಂದಿನ ವರ್ಷದಿಂದ ರಾಜ್ಯದ ಎಲ್ಲಾ ಕಡೆ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ ನಡೆಯುತ್ತೆ ಅಂತ ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಒಂದು ಐತಿಹಾಸಿಕ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಸರ್ಕಾರ ಮೊದಲನೇ ಬಾರಿಗೆ ಆಚರಣೆಯನ್ನ ಮಾಡುತ್ತಾ ಇದೆ. ಬಹಳ ದಿನಗಳ ಬೇಡಿಕೆ ಇದು. ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಬೇಕು. ಆ ಮೂಲಕ ಅವರ ಆಡಳಿತವನ್ನ ಸ್ಮರಣೆ ಮಾಡ್ಕೋಬೇಕು. ಅವರ ಕಾಲದಲ್ಲಿ ಜನಪರ ಕಾರ್ಯಕ್ರಮಗಳೇನು ನಡೆದಿದ್ದೋ ಅವರ ಆಡಳಿತ ಮತ್ತು ಅವರ ಕಾರ್ಯಕ್ರಮಗಳು ನಮಗೆ ಆದರ್ಶ ಆಗಬೇಕು. ಮತ್ತೆ ಅವೆಲ್ಲವೂ ಕೂಡ ನಮಗೆ ಸ್ಫೂರ್ತಿಯಾಗಬೇಕು. ಅದಕ್ಕೋಸ್ಕರ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ರಾಜ್ಯ ಸರ್ಕಾರ ರಾಜ್ಯ ಮಟ್ಟದಲ್ಲಿ ಇವತ್ತು ಆಚರಣೆಯನ್ನ ಮಾಡುತ್ತಾ ಇದೆ. ಇದು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲೂ ಕೂಡ ಆಚರಣೆ ಆಗ್ತದೆ. ಇವತ್ತೇ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಚರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇನ್ನು ಕೆಲವೇ ದಿನಗಳಲ್ಲಿ ಜಿಲ್ಲಾ ಮಟ್ಟಗಳಲ್ಲೂ ಕೂಡ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಆಗಬೇಕು. ಸರ್ಕಾರದಿಂದ, ಜಿಲ್ಲಾಡಳಿತದಿಂದ, ತಾಲೂಕು ಮಟ್ಟಗಳಲ್ಲೂ ಕೂಡ ಆಚರಣೆ ಆಗಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದು ಬಹಳ ಹಿಂದೆನೇ ಆಗಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಹುಶಃ ಇಲ್ಲಿ ಯಾವಾಗ ವಿಧಾನಸೌಧ ಕಟ್ಟಿದ್ರು ಆಗಲೇ ಆಗಬೇಕಾಗಿತ್ತು ಇದು ಜಯಂತಿ. ಅದೇನೇ ಇರಲಿ, ವಿಳಂಬವಾಗಾದರೂ ಕೂಡ ಈಗ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಸಂತೋಷ ಪಡ್ತಕ್ಕಂಥ ವಿಚಾರ. ಇನ್ನು ಮೇಲೆ ಪ್ರತಿ ವರ್ಷ ಜೂನ್ 27ನೇ ತಾರೀಕು ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ರಾಜಧಾನಿನಲ್ಲಿ ಕೆಂಪೇಗೌಡ ಜಯಂತಿ ನಿರಂತರವಾಗಿ ನಡೀತದೆ.